ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ಬಾಗೂರು ಗ್ರಾಮದಲ್ಲಿ 16 ಹಳ್ಳಿಗಳ ಆರಾಧ್ಯ ದೈವವಾದ ಶ್ರೀ ಸಂತೆಕಾಳೇಶ್ವರಿ ದೇವಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಾಲಯ ಉದ್ಘಾಟನೆ. 3 ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ. ಮೊದಲ ದಿನ ವಿವಿಧ ಕಲಾ ತಂಡಗಳೊಂದಿಗೆ ನಡೆದ ಮುತ್ತೈದೆಯರ ಕಲಶ ಮೆರವಣಿಗೆ, ಕಲಶ ಪ್ರತಿಷ್ಠಾಪನೆ, ಧಾರ್ಮಿಕ ಸಮಾರಂಭ ಆಯೋಜನೆ. ಎಲ್ಲಾ ಕಾರ್ಯಕ್ರಮಗಳ ಮೇಲುಸ್ತುವಾರಿ ವಹಿಸಿದ ಸಂತೆಕಾಳೇಶ್ವರಿ ಜೀರ್ಣೋದ್ಧಾರ ಸಮಿತಿ. ತಾಲೂಕಿನ ಶ್ರೀನಿವಾಸಪುರದಲ್ಲಿ ಆಯೋಜಿಸಿದ್ದ ಜೋಡಿ ಎತ್ತಿನಗಾಡಿ ಓಟದ ಸ್ಪರ್ಧೆಯ ಯಶಸ್ವಿಗೆ ಸಹಕರಿಸಿದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರಿಗೆ ಅಭಿನಂದನೆ ಸಲ್ಲಿಸಿದ ಆಯೋಜಕರಾದ ದೊಡ್ಡಗನ್ನಿ ಗ್ರಾಮದ ಬಸವೇಶ್ವರ ಯುವಕ ಸಂಘ. ಗದೆ ನೀಡಿ ಗೌರವ, ಕ್ರೀಡೆಗಳಿಗೆ ತಮ್ಮ ಸಹಕಾರ ಎಂದೆಂದೂ ಇರುತ್ತದೆ ಎಂದ ಶಾಸಕರು. ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಗ್ರಾಮದ ಆದಿದೇವತೆ ಶ್ರೀ ಸಂತೆಕಾಳೇಶ್ವರಿ ಹಾಗೂ ಚಿಕ್ಕಮ್ಮದೇವಿ ಅಮ್ಮನವರ ಪುನರ್ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಾಲಯಗಳ ಉದ್ಘಾಟನೆ ಸಮಾರಂಭದ ಸಲುವಾಗಿ ಗ್ರಾಮದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಮೊದಲ ದಿನವಾದ ಶುಕ್ರವಾರದಂದು 16 ಕಲಾ ತಂಡಗಳ ಮೆರವಣಿಗೆಯೊಂದಿಗೆ ಗ್ರಾಮದ ಸಾವಿರಾರು ಮುತ್ತೈದೆಯರು ಪೂರ್ಣ ಕುಂಭ ಕಲಶದೊಂದಿಗೆ ದೇವಿಯ ಸನ್ನಿಧಿಗೆ ಆಗಮಿಸಿದರು. ಕಳೆದ 8 ವರ್ಷಗಳಿಂದ ಜೀರ್ಣೋದ್ಧಾರಗೊಳ್ಳುತ್ತಿದ್ದ ತಾಲೂಕಿನ ಬಾಗೂರು ಹೋಬಳಿಯ ಶಕ್ತಿ ದೇವತೆ ಸಂತೆಕಾಳೇಶ್ವರಿ ದೇವಸ್ಥಾನವನ್ನು ಸರ್ಕಾರ ಹಾಗೂ ದಾನಿಗಳು ಮತ್ತು ಭಕ್ತರ ಸಹಕಾರದಿಂದ 6 ಕೋಟಿ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ದೇವಾಲಯದ ಲೋಕಾರ್ಪಣೆ ಕಾರ್ಯವನ್ನು ಮಾರ್ಚ್ 21ರಿಂದ 23ರವರೆಗೆ ನಡೆಯಲಿದೆ. ಇದರ ಸಲುವಾಗಿ ಮೊದಲ ದಿನವಾದ ಶುಕ್ರವಾರದಂದು ಬೆಳಗ್ಗೆ ಗಣಪತಿ ಪೂಜೆ, ಪುಣ್ಯಾಹ, ನಾಂದಿ, ರಾಕ್ಷುಗ್ನ ಹೋಮ, ಅಘೋರ ಹೋಮ ಹಾಗೂ ವಾಸ್ತು ಬಲಿ ನೆರವೇರಿಸಲಾಯಿತು. ಲೋಕಾರ್ಪಣೆ ಕಾರ್ಯದ ಸಲುವಾಗಿ ಇಡೀ ಗ್ರಾಮವೇ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು. ಗ್ರಾಮದಲ್ಲಿರುವ 10ಕ್ಕೂ ಹೆಚ್ಚು ದೇವಾಲಯಗಳಲ್ಲಿ ಪೂಜೆ, ಪ್ರಸಾದ ವಿನಿಯೋಗವನ್ನು ನಡೆಸಲಾಯಿತು. ಸಂಜೆ 4 ಗಂಟೆ ಸುಮಾರಿಗೆ ಗ್ರಾಮದ ಕೆರೆಯ ಬಳಿ ಸಂತೆಕಾಳೇಶ್ವರಿ ಮೆರೆಯುವ ದೇವರನೊಂದಿಗೆ ತೆರಳಿದ್ದ ಗ್ರಾಮಸ್ಥರು ಮತ್ತು ಮಹಿಳೆಯರು ಗಂಗಾ ಪೂಜೆಯನ್ನು ನೆರವೇರಿಸಿ 1,500 ಮುತ್ತೈದೆಯರು ಕಲಶ ಹೊತ್ತು ವಿವಿಧ ಕಲಾ ತಂಡಗಳೊಂದಿಗೆ ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿ ದೇವಸ್ಥಾನದಲ್ಲಿ ಕಳಶ ವಿಸರ್ಜನೆಯನ್ನು ಮಾಡಿದರು. ಈ ವೇಳೆ ಕಳಶ ಹೊತ್ತ ಮಕ್ಕಳು, ಮಹಿಳೆಯರ ಮೈ ಮೇಲೆ ದೇವರು ಬಂದು ನರ್ತನ ಮಾಡಿದ್ದು ವಿಶೇಷವಾಗಿತ್ತು. ಬಾಗೂರು ಗ್ರಾಮದ ಸಂತೆಕಾಳೇಶ್ವರಿಯು ಹೋಬಳಿಯ ನೆರೆಹೊರೆಯ 16 ಗ್ರಾಮಗಳ ಅಧಿದೇವತೆಯಾಗಿರುವ ಹಿನ್ನೆಲೆಯಲ್ಲಿ ದೇವರ ಉತ್ಸವ, ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಇಡೀ ಗ್ರಾಮವೇ ಜನಜಂಗುಳಿಯಿಂದ ಕೂಡಿತು. ಆಗಮಿಸಿದ ಭಕ್ತಾದಿಗಳಿಗೆ 3 ದಿನಗಳು ಅನ್ನಸಂತರ್ಪಣೆಯನ್ನು ಸಂತೆಕಾಳೇಶ್ವರಿ ಜೀರ್ಣೋದ್ಧಾರ ಸಮಿತಿ ಅಚ್ಚುಕಟ್ಟಾಗಿ ಮಾಡಿತು. ಇನ್ನು 2ನೇ ದಿನವಾದ ಶನಿವಾರದಂದು ಗಣಪತಿ ಪ್ರಾರ್ಥನೆ, ಕಲಶ ಸ್ಥಾಪನೆ ಸೇರಿ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪನಾ ಹೋಮ, ದುರ್ಗಾ ಹೋಮ, ಶ್ರೀ ಸೂಕ್ತ, ಮತಿದ ಸೂಕ್ತ ಹೋಮಗಳು ನಡೆದು ಪೂರ್ಣಾಹುತಿ ಸಲ್ಲಿಕೆ ಮಾಡಲಾಯಿತು. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾವಿರಾರು ಭಕ್ತರು ಸಾಕ್ಷಿಯಾಗಿದ್ದರು. ಲೋಕಾರ್ಪಣೆ ಕಾರ್ಯದ ಸಲುವಾಗಿ ಅಂತಿಮ ದಿನವಾದ ಭಾನುವಾರದಂದು ನಡೆಯುವ ಧಾರ್ಮಿಕ ಸಭೆಗೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಶ್ರೀ ನಿಶ್ಚಲಾನಂದನ ಸ್ವಾಮೀಜಿ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು, ಶ್ರೀ ಶಂಭುನಾಥ ಸ್ವಾಮೀಜಿ, ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರವರು, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭಾಗವಹಿಸುವುದರ ಜೊತೆಗೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು, ರಾಜ್ಯ ಸರ್ಕಾರದ ಸಚಿವರಾದ ಕೆ.ಎನ್. ರಾಜಣ್ಣ, ಚಲುವನಾರಾಯಣಸ್ವಾಮಿ, ರಾಮಲಿಂಗಾರೆಡ್ಡಿ ಆಗಮಿಸಲಿದ್ದಾರೆ. ಇದರೊಂದಿಗೆ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ, ಎಚ್.ಡಿ. ರೇವಣ್ಣ, ಸಂಸದ ಶ್ರೇಯಸ್ ಪಟೇಲ್, ಕೆ.ಎಂ. ಶಿವಲಿಂಗೇಗೌಡ ಸೇರಿ ಜಿಲ್ಲೆಯ ಎಲ್ಲಾ ಶಾಸಕರು ಮತ್ತು ಮಾಜಿ ಶಾಸಕರು ಭಾಗವಹಿಸಲಿದ್ದಾರೆ. 3 ದಿನಗಳ ಲೋಕಾರ್ಪಣೆ ಕಾರ್ಯಕ್ರಮದ ಉಸ್ತುವಾರಿಯನ್ನ ಸಂತೆಕಾಳೇಶ್ವರಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಬಾಗೂರು ಮಂಜೇಗೌಡ, ಉಪಾಧ್ಯಕ್ಷರಾದ ಬಿಎಚ್ ಶಿವಣ್ಣ, ಕಾರ್ಯದರ್ಶಿ ದಕ್ಷಿಣಮೂರ್ತಿ, ಗೋಡಿಗೌಡರು ತಿಮ್ಮೇಗೌಡ ಸೇರಿ ಗ್ರಾಮದ ಮುಖಂಡರಾದ ಆರ್.ಟಿ.ಒ. ಕೃಷ್ಣೇಗೌಡ, ಬಾಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮತ್ತು 16 ಹಳ್ಳಿಯ ಗ್ರಾಮಸ್ಥರು ಇದ್ದರು. ಮತ್ತು ದೊಡ್ಡಮ್ಮ ಏನು ಗ್ರಾಮ ದೇವತೆ ಇದ್ದಾರೆ. ಈ ಒಂದು ದೇವಸ್ಥಾನ ಸುಮಾರು ಶಿಥಿಲಗೊಂಡು ಭಾಳ ವರ್ಷಗಳಿಂದ ಶಿಥಿಲಗೊಂಡಿತ್ತು. ಈ ದೇವಸ್ಥಾನವನ್ನು ಸುಮಾರು 6 ರಿಂದ 7 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಶ್ರೀ ಸಂತೆಕಾಳೇಶ್ವರಿ ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿ
ಆ ಸಮಿತಿಗೆ ನಾನು ಅಧ್ಯಕ್ಷನಾಗಿ ಬಿ ಎಸ್ ಶಿವಣ್ಣವರು ಉಪಾಧ್ಯಕ್ಷರಾಗಿ ದಕ್ಷಿಣಮೂರ್ತಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಬಂದು ಆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಕೈ ಹಾಕಿದ್ದೆ. ಇದು ಹಾಕಿದ ಮೇಲೆ ಸುಮಾರು 6ರಿಂದ 7 ವರ್ಷಗಳಿಂದ ಈ ದೇವಸ್ಥಾನದ ಒಂದು ಪರಂಪರೆ ಸುಮಾರು 16 ಹಳ್ಳಿಗಳಲ್ಲಿ ಈ ದೇವಸ್ಥಾನಕ್ಕೆ ಇರ್ತಕ್ಕಂಥ ಭಕ್ತಾದಿಗಳು ಈ 16 ಗ್ರಾಮವನ್ನು ಒಳಗೊಂಡಂತೆ ಈ ಅಧಿದೇವತೆ ಸಂತೆಕಾಳೇಶ್ವರಿ ಬಾಗೂರು ಗ್ರಾಮದಲ್ಲಿ ಇರ್ತಾರೆ. ಇದಕ್ಕೆ ಮೂಲ ಮರುನಹಳ್ಳಿ ಗ್ರಾಮ ಸಂತೆಕಾಳೇಶ್ವರಿ ದೇವರಿಗೆ ತಾಯಿ ಮನೆ. ಆದರೆ ಈ ಒಂದು ದೇವರ ಭಾಳ ಶಕ್ತಿಯುತವಾದಂಥ ದೇವತೆ, ಭಕ್ತಾದಿಗಳು ಭಾಳ ನಂಬಿಕೆ ಇಟ್ಟಂಥ ಒಂದು ದೇವರು. ಇದಕ್ಕೆ ಸುಮಾರು ಬೇಲೂರು, ಬಿಕ್ಕೋಡು, ಸಂತೆಕಾಳೇಶ್ವರಿ ಜೀರ್ಣೋದ್ಧಾರ ಸಂಸ್ಥೆಯ ಅಧ್ಯಕ್ಷರಾದಂಥ ಬಿ ವಿಜಯಗೌಡ್ರೆ, ನಾವು ಕೂಡ ಉಪಾಧ್ಯಕ್ಷರಾಗಿ ಬಿ ಕೆ ದಕ್ಷಿಣಮೂರ್ತಿ ಕಾರ್ಯದರ್ಶಿಯಾಗಿ ಏನು ನಮಗೆ ಒಂದು ಜವಾಬ್ದಾರಿಯನ್ನು ಈ 16 ಬುಡಕಟ್ಟು ಜನಾಂಗ ಭಕ್ತಾದಿಗಳು ವಹಿಸಿದರು. ಏಕೆಂದರೆ ಶಿಥಿಲಗೊಂಡಂಥ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಜವಾಬ್ದಾರಿ ಕೊಟ್ಟರು. ಇವತ್ತು ಈ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡೋವಂಥ ಒಂದು ಕೆಲಸ ನಡೀತಾ ಇದೆ. ತಾವು ಕೂಡ ಇವತ್ತೆಲ್ಲ ನೋಡಿದ್ರಿ. ಏಕೆಂತಂದರೆ ಈ ಒಂದು ದೇವತೆ ಶಕ್ತಿ ದೇವತೆ, ಇವಳು ವಿಶೇಷವಾದ ಶಕ್ತಿ ಇರುವಂಥ ದೇವತೆ ಸಂತೆಕಾಳೇಶ್ವರಿ ಅಂದರೆ ಅದು ಒಂದು ದೊಡ್ಡ ಅವತಾರ ಪುರುಷ. ಇವತ್ತು ಎಲ್ಲ ಒಂದು ಕೆಲಸ ಕಾರ್ಯಗಳು ಮುಕ್ತಾಯ ಆಗಿ ಏನಿವತ್ತು 21ನೇ ತಾರೀಕು ಮತ್ತು 23ನೇ ತಾರೀಕು ಸ್ಟೇಜ್ ಮತ್ತು ಎಲ್ಲ ಕೆಲಸ ನಡೀತಾ ಇದೆ. ಅದು ಎಲ್ಲರ ಸಹಕಾರದಿಂದ ಭಕ್ತಾದಿಗಳು ಏನು ಇವತ್ತು 16 ಜನ ಭಕ್ತಾದಿಗಳು ಸೇರಿ ಈ ಒಂದು ದೇವಸ್ಥಾನದ ಕೆಲಸಕ್ಕೆ ಸಂಪೂರ್ಣ ಸಹಕಾರ ನೀಡಲಾಗಿ ಇವತ್ತು ಎಲ್ಲ ನಿರ್ವಿಘ್ನವಾಗಿ ಇವತ್ತು ದೇವಸ್ಥಾನ ಮುಕ್ತಾಯಗೊಂಡು ಇವತ್ತು ಲೋಕಾರ್ಪಣೆ ಸಮಯ ಬಂದಿದೆ. ಜೊತೆಗೆ ನಾವು ಏನು ಈ ಸಂದರ್ಭದಲ್ಲಿ ಏನು ಒಂದು ದೇವಸ್ಥಾನ ಒಂದು ಇದನ್ನು ದೇವಾಲಯ ಉದ್ಘಾಟನೆಯ ಸಂದರ್ಭ ಬಂದಾಗ ಭಕ್ತಾದಿಗಳಿಗೆ ತಮ್ಮಲ್ಲಿ ಆದಂಥ ಸಹಾಯ ಮಾಡಿದ್ರು. ಇವತ್ತು ನೋಡಿದರೆ ಒಂದು ಪಡಿತರ ಇರ್ಬೋದು, ಅದು ಎಣ್ಣೆ ಇರ್ಬೋದು, ಎಲ್ಲ ವಸ್ತುಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ಎಲ್ಲ ಭಕ್ತಾದಿಗಳು ಇವತ್ತು ಕೊಟ್ಟು ಸಹಕಾರ ಮಾಡಿದರೆ. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಅವನ ಹೋಮಗಳನ್ನೆಲ್ಲ ನೆರವೇರಿಸಲಾಯಿತು. ಎಲ್ಲ ಬಾಗೂರು ಗ್ರಾಮಸ್ಥರು, ಎಲ್ಲ ಮುಖಂಡರುಗಳು, ಬಾಗೂರಿನ ಎಲ್ಲ ಗ್ರಾಮಸ್ಥರುಗಳು, ಸುತ್ತಮುತ್ತಲಿನ ಗ್ರಾಮಸ್ಥರುಗಳೆಲ್ಲ ಬಂದು ಈ ಹೋಮ ಹವನದಲ್ಲಿ ಭಾಗಿಯಾಗಿ ಈ ದೇವತೆಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮನ ನೆರವೇರಿಸಲಾಯಿತು. ಹೀಗಾಗಿ ಅದ್ಧೂರಿಯಾಗಿ ಈ ದಿನ ಅನ್ನ ಸಂತರ್ಪಣೆಯೊಂದಿಗೆ ಈ ಕಾರ್ಯಕ್ರಮ ನೆರವೇರಿಸಿ ನಡೆಸಲಾಯಿತು. ಪ್ರಾರಂಭ ಆದಂಥ ಹೋಮಗಳು ಈಗ ತಾನೇ ಮುಗಿತಾ ಬಂದಿದೆ. ಬೆಳಗಿನಿಂದಲೂ ಕೂಡ ನಮ್ಮೂರು ಹಾಗೂ ಎಲ್ಲ ಸುತ್ತಮುತ್ತಲ ಈ ಗ್ರಾಮಕ್ಕೆ ಸೇರಿದಂಥ 16 ಹಳ್ಳಿ ಗ್ರಾಮಸ್ಥರು ಭಕ್ತಾದಿಗಳು ಈ ಒಂದು ಇದರಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದುವರೆಗೂ ಕೂಡ ಯಶಸ್ವಿಯಾಗಿ ಪೂಜಾ ಕಾರ್ಯಕ್ರಮ ನಡೆದು ಎಲ್ಲ ಅವನ ಹೋಮ ಎಲ್ಲ ಸಂತೆಕಾಳೇಶ್ವರಿ ಹಾಗೂ ಚಿಕ್ಕಮ್ಮ ದೇವಿಯ ಕಾರ್ಯಕ್ರಮಗಳು ಇದುವರೆಗೂ ಕೂಡ ನಡೆದು ಎಲ್ಲ ಭಕ್ತಾದಿಗಳು ಈ ಪಾಲ್ಗೊಂಡು ಅತ್ಯಂತ ಯಶಸ್ವಿಯಾಗಿ ಇದು ಕಾರ್ಯಕ್ರಮ ನಡೆದಿದೆ. ಎಲ್ ಸುರೇಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಎಷ್ಟೋಗಿಲ್ಲ. ಈ ತರ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಳ್ಳಬೇಕು. ಇದು ನಿಮ್ಮೂರ ಕಾರ್ಯಕ್ರಮದ 2ನೇ ದಿವಸ. ಇವತ್ತು ದೇವಿಗೆ ಸಂಪೂರ್ಣವಾದ ಹೋಮ ಕಾರ್ಯಕ್ರಮ ಮುಗಿದಿದೆ. ಈಗ ನಾಳೆ ಪ್ರತಿಷ್ಠಾಪನೆ ಮಾಡತಕ್ಕಂಥ ಎಲ್ಲ ವ್ಯವಸ್ಥೆ ಸಿದ್ಧತೆ ಆಗಿದೆ. ಸುಮಾರು ನಿನ್ನೆ ಏನು ಕಳಶ ಪ್ರೋಗ್ರಾಮ್ ಮುಗಿತ್ತು, ಅಲ್ಲಿಂದ ಇವತ್ತು ಸಹ ಒಂದು ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು ಬೆಳಗ್ಗೆಯಿಂದ ಸುಮಾರು 4-5 ಸಾವಿರ ಜನ ಈಗಾಗಲೇ ಈ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಸಂಜೆ ಹೊತ್ತಿಗೆ ಸುಮಾರು 10,000 ಜನ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದಲ್ಲದೆ ನಾಳೆ ಕಾರ್ಯಕ್ರಮ ಇದ್ದು ಕಳಶ ಪ್ರತಿಷ್ಠಾಪನೆ ಹಾಗೂ ಅಮ್ಮನವರ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಾಳೆ ಹಮ್ಮಿಕೊಂಡಿರೋದ್ರಿಂದ ಸುಮಾರು 20-25 ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸ್ತಕ್ಕಂಥ ಒಂದು ಮುನ್ಸೂಚನೆ ಇದೆ. ಈ ಕಾರ್ಯಕ್ರಮದ ಅನ್ನದಾಸೋಹ ಸಹ ನಾಳೆ ಸಂಪೂರ್ಣವಾಗಿ ನಡೆಯುತ್ತೆ. ಅದಲ್ಲದೆ ಸಂಜೆ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವೂ ಸಾಗಿದೆ. ಹಾಗಾಗಿ ಈ ಶಕ್ತಿ ದೇವತೆಯ ಒಂದು ಕೃಪೆಗೆ ಪಾತ್ರರಾಗಲು ಸುಮಾರು 16 ಹಳ್ಳಿಯ ಭಕ್ತರು ಸಹ ಇವತ್ತು ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಅಮ್ಮನವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಸಾಲಾಗಿ ಬರ್ತಾ ಇದ್ದಾರೆ. ಈ ಒಂದು ಶಕ್ತಿ ದೇವತೆ ಏನು 16 ಹಳ್ಳಿಯ ಒಂದು ಗ್ರಾಮ ದೇವತೆ ಆಗಿದ್ದರೆ ನಿಜವಾಗಲೂ ಸಹ ಎಲ್ಲ ಆ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು, ಅಮ್ಮನವರ ಆಶೀರ್ವಾದ ಪಡೆಯಬೇಕು. ಈ ದೇವತೆಯ ಅಧಿಪತ್ಯದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳ ಜನರಿಗೆ ಸುಖ ಸಂಪನ್ನ ಅಮ್ಮನವರು ಉಂಟು ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಎಲ್ಲ ಜನರು, ಮಕ್ಕಳು, ಯುವಕರು, ಯುವತಿಯರು ಎಲ್ಲರೂ ಸಹ ವಯಸ್ಕರು ಸಹ ಸೇರಿ ಭಾಗವಹಿಸಿ ಅಮ್ಮನವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಯಾವುದೇ ಒಂದು ತೊಂದರೆ ಇಲ್ಲದೆ
ಅನ್ನದಾಸೋಹ ಸುಸೂತ್ರವಾಗಿ ನಡೀತಾ ಇದೆ. ಆ ಅನ್ನ ಹೋಮ ಹವನ ಕಾರ್ಯಕ್ರಮ ಸುಸೂತ್ರವಾಗಿ ನಡೀತಾ ಇದೆ. ನಾಳೆ ಪ್ರತಿಷ್ಠಾಪನೆ ಮತ್ತು ಕಳಶ ಪ್ರತಿಷ್ಠಾಪನೆ ಆಗ್ತದೆ. ಹಾಗಾಗಿ ಸುಮಾರು 400 ವರ್ಷಗಳ ಇತಿಹಾಸವುಳ್ಳ ಶ್ರೀ ಸಂದೇಕಾಳೇಶ್ವರಿ ಹಾಗೂ ಚಿಕ್ಕಮ್ಮ ದೊಡ್ಡಮ್ಮ ದೇವಿಯ ದೇವಸ್ಥಾನದ ಒಂದು ಇತಿಹಾಸ ಇದೆ. ಈ ಇತಿಹಾಸದಲ್ಲಿ ಆ ಜೀರ್ಣೋದ್ಧಾರವನ್ನು ನಾವು ಈ ಗ್ರಾಮದ 16 ಹಳ್ಳಿ ಗ್ರಾಮದ ಭಕ್ತರು ಹಾಗೂ ಅನೇಕ ಹೊರಗಿನ ಭಕ್ತರು ಸಹ ಎಲ್ಲರೂ ಸಹ ಸಹಕಾರ ಮಾಡಿದ್ದಾರೆ. ಇವರು ಅವರು ಅಂತ ಹೇಳಲಿಕ್ಕಾಗಲ್ಲ. ಎಲ್ಲರೂ ಸಹ ಅವರ ಕೈಯಲ್ಲಾದಂಥ ಸಹಾಯವನ್ನು ಮಾಡಿ ಆ ಕಾರ್ಯ ಯಶಸ್ವಿಗೊಳಿಸೋ ಸಹಕಾರ ಮಾಡಿದಂಥ ಎಲ್ಲ ಜನರಿಗೂ, ಎಲ್ಲ ಭಕ್ತಾದಿ ವೃಂದಕ್ಕೂ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ತಾಲೂಕಿನ ದೊಡ್ಡಗನ್ನಿ ಗ್ರಾಮದ ಬಸವೇಶ್ವರ ಯುವಕ ಸಂಘದ ವತಿಯಿಂದ ಕಳೆದ ವಾರ ನಡೆಸಲಾದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯು ಅತ್ಯಂತ ಯಶಸ್ವಿಯಾಗಿದ್ದು, ಸ್ಪರ್ಧೆಗೆ ಸಹಕಾರ ನೀಡಿದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರನ್ನ ಆಯೋಜಕರು ಅವರ ನಿವಾಸಕ್ಕೆ ತೆರಳಿ ಗದೆ ನೀಡಿ ಶನಿವಾರದಂದು ಸನ್ಮಾನಿಸಲಾಯಿತು. ಶ್ರೀ ಗನ್ನಿ ಬಸವೇಶ್ವರ ಯುವಕ ಸಂಘದ ವತಿಯಿಂದ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಮಾರ್ಚ್ 15 ಮತ್ತು 16ರಂದು ಪ್ರಥಮ ವರ್ಷದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು 2 ವಿಭಾಗದಲ್ಲಿ ಆಯೋಜಿಸಲಾಗಿತ್ತು. ಹಾಲು ಹಲ್ಲಿನ ಕರು ಜೊತೆಗೆ 2 ಹಲ್ಲಿನ ಕರುಗಳ ಚಕ್ಕಡಿ ಜೋಡಿ ಗಾಡಿ ಸ್ಪರ್ಧೆ ಮತ್ತು ಗೋಡಿ ಕಸಿ ಜೋಡಿ ಗಾಡಿ ಓಟದ ಸ್ಪರ್ಧೆ ಅತ್ಯಂತ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಗನ್ನಿ ಬಸವೇಶ್ವರ ಯುವಕರ ಸಂಘದ ವತಿಯಿಂದ ಶಾಸಕರನ್ನ ಅವರ ನಿವಾಸದಲ್ಲಿ ಗದೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಜಿಆರ್ ಕಾಂತರಾಜ್, ಉಪಾಧ್ಯಕ್ಷರಾದ ಬಸವರಾಜ್, ಪ್ರಧಾನ ಕಾರ್ಯದರ್ಶಿಯಾಗಿ ಅಭಿಜಿತ್, ಕಾರ್ಯದರ್ಶಿಯಾಗಿ ಮುರಳಿ, ಗೌರವಾಧ್ಯಕ್ಷರಾಗಿ ಸತೀಶ್ ಸೇರಿ ಸದಸ್ಯರುಗಳಾದ ತಾರಾನಾಥ್, ಕುಮಾರ್, ಸಂತೋಷ್, ಬೇಕರಿ ಮಂಜುನಾಥ್, ಶ್ರೀನಿವಾಸ್, ಪ್ರಕಾಶ್, ಜೆ4 ಗೋವಿಂದರಾಜ್, ಪೃಥ್ವಿ, ವರುಣ್ ಸೇರಿ ಇತರರು ಇದ್ದರು. ಬಸವೇಶ್ವರ ಯುವಕ ಸಂಘ ರಾಜ್ಯ ಮಟ್ಟದ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ನಮ್ಮ ಹೇಮಾವತಿ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿನಲ್ಲಿ ಆಯೋಜನೆ ಮಾಡಿ ಯಶಸ್ವಿಗೊಳಿಸಿದ್ದೇನೆ. ತಮಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಹುಶಃ ಗ್ರಾಮೀಣ ಪ್ರದೇಶದಲ್ಲಿ ಉತ್ತರ ಕರ್ನಾಟಕ ಹಾವೇರಿ ಭಾಗದಲ್ಲಿ ಮತ್ತು ನಮ್ಮ ಭಾಗದಲ್ಲೂ ಕೂಡ ಒಂದು ಗ್ರಾಮೀಣ ಸೊಗಡಿನ ಒಂದು ಕ್ರೀಡೆಯಾಗಿ ಪರಿವರ್ತನೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ ಕಂಬಳ ಇನ್ನಿತರ ಒಂದು ಕ್ರೀಡೆಗಳಿದ್ದಾವೆ. ಇವತ್ತು ಎತ್ತಿನ ಗಾಡಿ ಸ್ಪರ್ಧೆಗೆ ಒಂದು ವಿಶೇಷವಾದಂಥ ಆದ್ಯತೆ ಸಿಗ್ತಾ ಇದೆ. ಇವತ್ತು ನಾನು ಈ ಸಂದರ್ಭದಲ್ಲಿ ನಮ್ಮ ಬಸವೇಶ್ವರ ಯುವಕ ಸಂಘಕ್ಕೆ ರಿಜಿಸ್ಟರ್ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ. ರಿಜಿಸ್ಟರ್ ಮಾಡಿದರೆ ನಿಮಗೆ ಸರ್ಕಾರದಿಂದ ಅನುದಾನ ಸಿಗುವಂಥದ್ದು ಅವಕಾಶ ಆಗುತ್ತೆ. ಎಲ್ಲರೂ ಕೂಡ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಯುವಕರೆಲ್ಲರೂ ಕೂಡ ಸೇರಿ ವಿಶೇಷವಾದಂಥ ರೀತಿಯಲ್ಲಿ ಒಂದು ಮಾಡಿ ಒಂದು ಜನಪ್ರಿಯತೆಯನ್ನು ಗಳಿಸಿದ್ದೀರಿ. ಇದೇ ಒಂದು ವಿಶ್ವಾಸ. ಏಕೆಂದರೆ 2-3 ದಿನಗಳಲ್ಲೂ ಕೂಡ ಸಹಸ್ರಾರು ಜನ ನೋಡಿ ಅದು ಕಣ್ತುಂಬಿಕೊಂಡಿದ್ದಾರೆ. ಈ ಮೂಲಕ ನಮ್ಮ ರೈತ ಬಾಂಧವರು ದೇಶೀಯ ತಳಿಯ ಒಂದು ದನಗಳನ್ನು, ರಾಸುಗಳನ್ನು ಸಾಕುವಂಥ ಒಂದು ಪ್ರವೃತ್ತಿನೂ ಕೂಡ ವಿಶೇಷವಾಗಿ ಬೆಳೆಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿ ಮತ್ತೊಮ್ಮೆ ಈ ಒಂದು ಯಶಸ್ವಿಯ ಒಂದು ಸ್ಪರ್ಧೆಗೆ ಸಹಕರಿಸಿರುವಂಥ ತಮ್ಮೆಲ್ಲರಿಗೂ ದೊಡ್ಡಗನ್ನಿ ಗ್ರಾಮದ ಯುವ ಸಂಘಟನೆಗೆ ನಾನು ವಿಶೇಷವಾಗಿ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ಬಾಗೂರು ಗ್ರಾಮದಲ್ಲಿ 16 ಹಳ್ಳಿಗಳ ಆರಾಧ್ಯ ದೈವವಾದ ಶ್ರೀ ಸಂದೇಕಾಳೇಶ್ವರಿ ದೇವಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಾಲಯ ಉದ್ಘಾಟನೆ. 3 ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ. ಮೊದಲ ದಿನ ವಿವಿಧ ಕಲಾ ತಂಡಗಳೊಂದಿಗೆ ನಡೆದ ಮುತ್ತೈದೆಯರ ಕಲಶ ಮೆರವಣಿಗೆ, ಕಲಶ ಪ್ರತಿಷ್ಠಾಪನೆ, ಧಾರ್ಮಿಕ ಸಮಾರಂಭ ಆಯೋಜನೆ. ಎಲ್ಲಾ ಕಾರ್ಯಕ್ರಮಗಳ ಮೇಲುಸ್ತುವಾರಿ ವಹಿಸಿದ ಸಂದೇಕಾಳೇಶ್ವರಿ ಜೀರ್ಣೋದ್ಧಾರ ಸಮಿತಿ. ತಾಲೂಕಿನ ಶ್ರೀನಿವಾಸಪುರದಲ್ಲಿ ಆಯೋಜಿಸಿದ್ದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯ ಯಶಸ್ವಿಗೆ ಸಹಕರಿಸಿದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರಿಗೆ ಅಭಿನಂದನೆ ಸಲ್ಲಿಸಿದ ಆಯೋಜಕರಾದ ದೊಡ್ಡಗನ್ನಿ ಗ್ರಾಮದ ಬಸವೇಶ್ವರ ಯುವಕ ಸಂಘ. ಗದೆ ನೀಡಿ ಗೌರವ, ಕ್ರೀಡೆಗಳಿಗೆ ತಮ್ಮ ಸಹಕಾರ ಎಂದೆಂದೂ ಇರುತ್ತದೆ ಎಂದ ಶಾಸಕರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.